ಯಾದವ ಸಮುದಾಯದ ಹಿರಿಯ ಮುಖಂಡರು ಹಾಗೂ ನಿವೃತ್ತ ತಹಶೀಲ್ದಾರ್ ದಿವಂಗತ ಜಿಎಂ ಸಣ್ಣಮುದ್ದಯ್ಯ ಅವರಿಗೆ ಇಂದು ಭಾವಪೂರ್ಣ ನುಡಿನಮನ ಸಲ್ಲಿಸಲಾಗಿದೆ. ಭಾನುವಾರ ಮಧುಗಿರಿಯ ಯಾದವ ಸಮುದಾಯ ಭವನದಲ್ಲಿ ನಡೆದ ಈ ಕಾರ್ಯಕ್ರಮವು ಭಕ್ತಿಭಾವ ಮತ್ತು ಗೌರವದ ವಾತಾವರಣದಲ್ಲಿ ನಡೆಯಿತು. ಶ್ರೀ 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 ಕೃಷ್ಣ ಯಾದವಾನಂದ ಸ್ವಾಮೀಜಿಗಳವರ ಆಶೀರ್ವಾದದಲ್ಲಿ ಯಾದವ ಮಹಾಸಂಸ್ಥಾನ ಹಾಗೂ ಮಧುಗಿರಿ ತಾಲೂಕು ಯಾದವ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಣ್ಣಮುದ್ದಯ್ಯ ಅವರ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ. ಅವರ ನಿಸ್ವಾರ್ಥ ಕಾರ್ಯಗಳು ಸದಾ ಸ್ಮರಣೀಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಹಾಗೂ ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದು ದಿವಂಗತ ನಾಯಕರ ಸೇವೆಯನ್ನು ಸ್ಮರಿಸಿ ನುಡಿನಮನ ಸಲ್ಲಿಸಿದರು. ಕಾರ್ಯಕ್ರಮವು ಸರಳವಾಗಿಯೂ ಗೌರವಪೂರ್ಣವಾಗಿಯೂ ನಡೆದಿದ್ದು ಸಮುದಾಯದ ಒಗ್ಗಟ್ಟಿಗೆ ಸಂಕೇತವಾಗಿದೆ. ಈಗ ಮತ್ತೆ ಅದನ್ನು ಪ್ರಾರಂಭ ಮಾಡಿಸಿದ್ವಿ. ಏನು ಹಣಕಾಸಿನ ಅವಶ್ಯಕತೆ ಇದೆ ಅದೆಲ್ಲ ಮಾಡೋಣ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಲ್ಲ ಬಂದಿಲ್ಲ ಅಂತಂದರೆ ಅದನ್ನು ಯೂಸಿ ಕಳಿಸಿದ್ರೆ ಅದನ್ನು ಕೂಡ ಮಾಡಿಸ್ಕೊಡ್ತಾರೆ. ಅದು ದೊಡ್ಡ ವಿಚಾರ ಅಂತೇನಲ್ಲ. ಆದರೆ ಕೆಲಸ ಮಾಡ್ಕೋಬೇಕು, ನೀವೇ ಮಾಡ್ಕೋಬೇಕು. ಸುಮ್ಮನೆ ಯಾವುದೋ ಏಜೆನ್ಸಿ ಕೊಟ್ಟರೆ ಟ್ಯಾಕ್ಸ್ ಅಗತ್ಯದಿಂದ ಕೊಡ್ತಾರೆ. ಅದಕ್ಕೆ ನಿಮಗೇನೋ ನಿಮ್ಮ ಅಕೌಂಟ್ಗೆ ದುಡ್ಡು ಕೊಡಿಸಿದ್ರು ನೀವೇ ಮಾಡಿ ಅಂತಂದರೆ ಈಗಲೂ ಕೂಡ ಅದೇ ಥರ ಮಾಡಿಸ್ತೀವಿ. ಇದನ್ನು ಮಾಡಬೇಕು. ಇದದ್ದು ಒಂದು ವಿಚಾರ. ಎರಡನೇ ವಿಚಾರ, ಸಣ್ಣಮುದ್ದಯ್ಯನವರು ಅವರು NGOಸ್ಗೆ ರಾಜ್ಯದ ಅಧ್ಯಕ್ಷರು ಕೂಡ ಆಗಿದ್ದರು, ಜಿಲ್ಲಾ ಅಧ್ಯಕ್ಷ ಆಗಿದ್ದರು. ಇದೂ ಅಲ್ಲ, ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನೌಕರ ವರ್ಗವನ್ನು ವಿಶ್ವಾಸವನ್ನು ಒಂದು ಅಧಿಕಾರ ನಡೆಸೋದಿದೆಯಲ್ಲ, ಅವ್ರ ವಿಶ್ವಾಸ ಗಳಿಸ್ಕೊಂಡು ನಡ್ಸ್ಕೊಂಡು ಹೋಗೋದಿದೆಯಲ್ಲ, ಭಾಳ ಕಷ್ಟ. ಅಂಥದ್ದನ್ನು ನಿರಂತರವಾಗಿ ಅವರೇ ಅಧ್ಯಕ್ಷರಾಗಿ 3-4 ನಮ್ಮ ಜಿಲ್ಲೆಯಲ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಉಪಾಧ್ಯಕ್ಷ ಕೆಲಸ ಮಾಡೋರು, ಅಧ್ಯಕ್ಷ ಕೆಲಸ ಮಾಡೋರು, ಇದೆಲ್ಲರೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಅಂತೇಳಿ ನಾನು ಭಾವಿಸುತ್ತೇನೆ. ಮತ್ತು ಅವರು ಸಣ್ಣಮುದ್ದಯ್ಯನವರು ಒಂದು ಸ್ವಲ್ಪ ಮನುಷ್ಯ ಇದು ಉಡಾಫೆ ತೋರಿಸ್ಕೊಂಡು ಹೋಗ್ತಾ ಇದೆಯಾ ಅಂತಂದರೆ ನನಗೆ ಆಗೈತೆ ಎಲ್ಲೋ ಹೋಗ್ಬಿಟ್ಟು ಹೇಳ್ಬಿಟ್ಟು ಅದಕ್ಕೆ ಆಗಿದೆ ಅಂತ ಈ ಥರದಲ್ಲಿ ಪ್ರಾಣನ ತ್ಯಾಗ ಮಾಡಿರ್ತಕ್ಕಂಥದ್ದು ಅವ್ರ ಮನೆಯವರು ಹೇಳ್ತಾ ಇದ್ರು. ಈಗ ರಾತ್ರಿಯಲ್ಲಿ ಏನೋ ಒಂಥರ ಆಗ್ತಾ ಇದೆ ನನಗೆ ಅಂತ ಹೇಳಿ ಮಕ್ಕಳನ್ನು ಹೋಗ್ತೀನಿ. ಅದನ್ನು ನಡುವೆ ಅಲ್ಲಿ ಎದುರುಗಡೆ ತಮ್ಮ KN ರಾಜಣ್ಣ ಸಾಹೇಬರು ಸ್ವಾಗತ ಬಯಸ್ತಾ, ಹಾಗೆ ನಮ್ಮ ಜೀಜ ರಾಜಣ್ಣ ಸಾಹೇಬ್ ಯೋಜನೆಯಲ್ಲಿ ಬರ್ತಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ, ಮತ್ತೊಮ್ಮೆ ನನ್ನ ಎಲ್ಲ ಸಮುದಾಯದ ಜನಾಂಗ ಏನು ಬಂದಿದ್ದೀರೋ ಎಲ್ರಿಗೂ ಸಹ ನಮ್ಮ ಈ ಸಣ್ಣಮುದ್ದಯ್ಯ ಸಾಹೇಬರ ನುಡಿನಮನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಸಣ್ಣಮುದ್ದಯ್ಯರ ಬಗ್ಗೆ ಅಲ್ಲಿ ಸ್ವಲ್ಪ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಂದರೆ, ನಮ್ಮ ತಂದೆ ಇವರೂರಲ್ಲಿ ಶಿಕ್ಷಕರಿದ್ರು, ಇವರು ನನ್ನ ತಂದೆಗೆ ಸ್ಟೂಡೆಂಟ್ ಇದ್ದರು. ಸೊ ಇದನ್ನು ಈಗಾಗಲೇ 20 ವರ್ಷದ ಹಿಂದೆ 25 ವರ್ಷದಿಂದ ನನಗೆ ಸಣ್ಣಮುದ್ದಯ್ಯ ಸಾಹೇಬ್ ಪರಿಚಯ ಇತ್ತು. ನಾನು ಬ್ಯಾಚುಲರ್ ಡಿಗ್ರಿ ಮಾಡ್ತಾ ಇದ್ದೆ. ಆಗ ನನಗೆ ಭಾಳ